ಇನ್ನು ಕೈ ಪಕ್ಷದಲ್ಲಿ ಜೋರಾಗಿರುವಂಥದ್ದು ಡಿನ್ನರ್ ಪಾಲಿಟಿಕ್ಸ್. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳು ಕೂಡ ಪಾರ್ಟಿ ಆಯೋಜನೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮಾರ್ಚ್ 9ಕ್ಕೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಡಿನ್ನರ್ ಪಾರ್ಟಿಯನ್ನ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದ್ದಾರೆ. ಬಜೆಟ್ ನಾವು ಇದುವರೆಗೂ ಕೂಡ ಮಾತಾಡ್ತಿದ್ವಿ, ಒಂದಷ್ಟು ಬಜೆಟ್ ಕುರಿತಾಗಿ ಬೈಟ್ಸ್ಗಳಿರಬಹುದು, ಅಪ್ಡೇಟ್ಸ್ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆದರೆ ಈಗ ಸಿಎಂ ಗದ್ದುಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಬಣಗಳಾಗಿರುವಂಥ, ಅದರಲ್ಲೂ ಡಿಕೆ ಶಿವಬಣ, ಸಿದ್ದರಾಮಯ್ಯ ಬಣ ಅಂತ ನಾವೇನು ನೋಡ್ತಿದ್ವಿ. ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರು ಸ್ವತಃ ತಾವೇ ಪಾರ್ಟಿಯನ್ನು ಆಯೋಜನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 9ಕ್ಕೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ. ಕಾರ್ಯಾಗಾರ ಹೆಸರಲ್ಲಿ ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ಅನ್ನ ಸಿಎಂ ಆರಂಭ ಮಾಡಿದ್ರ. ಮಾರ್ಚ್ 10ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಡಿನ್ನರ್ ಪಾರ್ಟಿ ಇದೆ. ಮಾರ್ಚ್ 9ಕ್ಕೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಸಿಎಂ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡ್ತಾ ಇರುವಂಥದ್ದು ಇದು ಸಾಕಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ. ಸಿಎಂ ಗದ್ದುಗೆಯಲ್ಲಿ ಕೂತ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಅಥವಾ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಆಯೋಜನೆ ಮಾಡಿರುವಂತಹ ಡಿನ್ನರ್ ಪಾರ್ಟಿ ಮಾರ್ಚ್ 10ಕ್ಕೆ. ಬಜೆಟ್ ನಂತರದಲ್ಲಿ ಮಾರ್ಚ್ 10ನೇ ತಾರೀಕು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡೋಣ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಅಂಬೋಣ. ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮಾರ್ಚ್ 9ನೇ ತಾರೀಕು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದರೆ ಎಲ್ಲ ಶಾಸಕರುಗಳಿಗೆ, ಎಲ್ಲ ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಈ ಡಿನ್ನರ್ ಪಾರ್ಟಿ ಆಯೋಜನೆ ಏನಾಯಿತು, ಅಥವಾ ಬಜೆಟ್ ನಂತರದಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋಣ ಅನ್ನುವಂಥ ಕಾರಣಕ್ಕೆ ಈಗ ನಾಯಕರುಗಳನ್ನು ಕೇಳಿದ್ರೆ ಯಾರೂ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಬಾರ್ದಾ, ಯಾರು ಒಟ್ಟಿಗೆ ಸೇರಬಾರ್ದಾ, ಒಟ್ಟಿಗೆ ಸೇರಿ ಊಟ ಮಾಡಬಾರ್ದಾ ಅಂತ ಪ್ರಶ್ನೆಗಳನ್ನು ನಮ್ಮನ್ನೇ ಕೇಳ್ತಾರೆ. ಆದರೆ ಇದಂತೂ ಸಾಕಷ್ಟು ಕುತೂಹಲ ಮಾಡಿಕೊಡ್ತಾ ಇದೆ ಈ ಡಿನ್ನರ್ ಪಾರ್ಟಿಯ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.